ಗಾಯ್ಸ್, ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಹೆಂಗೆ ಜಗಳ ಮಾಡಿಕೊಂಡೆ. ನಾನು ಈ ಗೇಮಲ್ಲಿ ಫುಲ್ ಸ್ಮಾಶ್ ಜಗಳ ಆಗೋಯ್ತು ನೋಡಿ ಗಾಯ್ಸ್. ಫಸ್ಟ್ ಅಲ್ಲೇ ಬಂದೇನು ಒದೇ ಬಿಟ್ಟ. ಇದರಿಂದಾನೇ ಜಗಳ ಶುರು ಆಗಿಲ್ಲ, ಇದಲ್ಲವೇ ಇಲ್ಲ. ಇನ್ನು ನೋಡಿ, ನಾನೀಗ ಇವನು ಕಾರ್ ಎತ್ಕೊತೀನಿ ನಾರ್ಮಲ್ ನೋಡಿ. ನಾರ್ಮಲಾಗಿ ಇವನು ಕಾರ್ ಎತ್ಕೊತಿದ್ದೀನಿ, ಆಮೇಲೆ ಓಡಿಸ್ತೀನಿ ಅಂತ. ಆಮೇಲೆ ಹೋಗ್ಬಿಟ್ಟು ನೋಡಿ ಗೈಸ್, ಇಂತಿಂಥ ಗ್ಲಿಚ್ಗಳಾಗುತ್ತೆ ಈ ಗೇಮಲ್ಲಿ. ಸೊ ಆಮೇಲೆ ನಾನು ಸ್ಟ್ರೈಟಾಗಿ ಹೋಗ್ತಾ ಇರ್ತೀನಾ, ಅಲ್ಲಿ ಸಿಗ್ನಲ್ ಕಾಣಿಸುತ್ತೆ, ರೆಡ್ ಇತ್ತು, ಅದನ್ನು ಕಾಣಿಸ್ತೀರ, ಅದು ಬಿಟ್ಟಾಕ್ಬಿಡಿ. ನಾನು ಹೆಂಗೋ ಲೆಫ್ಟ್ ಟರ್ನ್ ತಗೊಂಡೆ. ಆಮೇಲೆ ಸ್ಟ್ರೈಟಾಗಿ ಹೋಗ್ತಾ ಇದ್ದೆ, ಯಾವುದು ಕಾರ್ ಇಲ್ಲ ಅಂತ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಆಮೇಲೆ ಮತ್ತೆ ಗ್ಲಿಚ್ ಆಯಿತು. ಆಮೇಲೆ ಮತ್ತೆ ಹೈ ಸ್ಪೀಡಲ್ಲಿ ಹೋಗ್ತಾನೆ ಇದ್ದೆ. ಆಮೇಲೆ ನನಗೇನಾಯಿತು ಗೊತ್ತಿಲ್ಲ, ನಾನು ಲೆಫ್ಟ್ ಸೈಡ್ ಹೊಡ್ಕೊಂಡ್ಬಿಟ್ಟೆ, ಟರ್ನ್ ರೈಟ್ ಹೊಡಿಯಪ್ಪಡ್ದು. ಫುಲ್ ಸ್ಟ್ರೈಟಾಗಿ ಹೋಗ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೊಡ್ಕೊಂಡೆ ನೋಡಿದೆ. ಆಮೇಲೆ ಕೊನೆಗೂ ನಾನು ಒಳಗಡೆ ಕೂತ್ಕೊಂಡೆ. ಆಮೇಲೆ ಸ್ಟ್ರೈಟಾಗಿ ಹೋಯ್ತಾ ಒಂದು ಆಂಟಿ ಬಂತು, ಅದನ್ನು ಸುಯಿ ಅಂತ ಗುದ್ಬಿಟ್ಟೆ. ಆಮೇಲೆ 2-3 ಕಾರ್ಗೂ ಕೂಡ ಗುದ್ದೆ, ಆದರೆ ಅವ್ರು ನನಗೆ ಏನಂದರೆ ಏನು ಅನ್ನಲಿಲ್ಲ. ಆಮೇಲೆ ನಾನು ಪೊಲೀಸವ್ರಿಗೂ ಕೂಡ ಗುದ್ದಿದ್ದೀನಿ ಅನ್ಕೊತೀನಿ. ನೋಡಿ ಈಗ ನಾನು ಪೊಲೀಸವ್ರು ಕೂಡ ಗುದ್ದೆ, ನನ್ನ ಸ್ಟಾರು ಪ್ಲಸ್ ಆಯಿತು. ಆಮೇಲೆ ಜಗಳ ಯಾವಾಗ ಶುರು ಆಗಿದ್ದು ಅಂದರೆ, ಇಲ್ಲಿ ನಾನು ಈ ಕಾರ್ ಗುದ್ದಿದ ಮೇಲೇನೆ ಈ ಜಗಳ ಶುರು ಆಗಿದ್ದು. ಆಮೇಲೆ ಗಾಯ್ಸ್ ನೋಡಿ ಎಂಥ ಸೀನ್ ಆಗೋಯ್ತು. ಅವನು ಬಿದ್ದೋದ, ನಾನು ಬಿದ್ದೋದೆ. ಆಮೇಲೆ ಅವನು ಎದ್ದ, ನನ್ನ ಪ್ರಕಾರ ನಾನು ಗಾಡಿನ ಹಿಂದೆ ತಗೊಂಡೆ. ಆಮೇಲೆ ಅವನು ನನ್ನೇ ನೋಡ್ತಿದ್ದೆ, ನಾನು ಜಂಪ್ ಹೊಡ್ಕೊಂಡು ಅವನ ಹತ್ರ ಬಂದೆ. ಅವನ್ನ ಕತ್ತಿ ಹಿಡ್ಕೊಂಡು ಮೇಲೆತ್ತಿ ಕಾರಣ ಆಚೆಯಿಂದ ತೆಗೆದೆ. ಕಾರ್ನ ಒದ್ದೆ, ಅದು ಹೊಂಟಾಯ್ತು. ಆಮೇಲೆ ಅವನ ಕೆಳಗಡೆ ಬಿಸಾಕ್ತಿದ್ದೆ, ನೋವಾಗಬಾರ್ದು ಅಂತ ಕೂಡ ಹಿಡ್ಕೊಂಡೆ. ಅವನು ನೀನು ಸರಿಯಾಗಿ ಓಡಿಸ್ಬಿಟ್ಟು ನನಗೆ ಹೊಡಿತೀಯ ಅಂತ ಬಂದುಬಿಟ್ಟು ಯಾವ ಥರ ಬರ್ತಾನೆ, ಎಲ್ಲಿ ಹೊಡಿತಾನೆ ನೋಡಿ ಗಾಯ್ಸ್. ನನಗೆ ಅಪ್ಪ. ಆಮೇಲೆ ಏನೋ ಮಂತ್ರ ಹೇಳ್ತಾ ಇರ್ತಾನೆ, ಓಂ ಗ್ಲೀಂ ಗ್ಲೀಂ ಬೂಮ್ ಬೂಮ್ ಭೀಮ್ ಭೀಮ್ ಬಾಮ್ ಬಾಮ್. ಆಮೇಲೆ ಅವನ ಕೈಯಲ್ಲಿ ಹಿಂಗೋ ಕತ್ತಿ ಬಂದ್ಬಿಡ್ತದೆ. ಕತ್ತಿ ಹೆಂಗೆ ನನ್ನ ತಲೆ ಮೇಲೆ ಇತ್ತು, ನಾನು ಎದೋಲ್ಬಾರ್ದು ಅಂತ. ಅದನ್ನು ನಾನು ಅವನಿಗಿಂತ ಓದಿವಂತ ಅವನ ಕೈಯಿಂದ ಕಿತ್ಕೊಂಡೆ. ಆಮೇಲೆ ಮತ್ತೆ ಓಂ ಗ್ಲೀಂ ಗ್ಲೀಂ ಭೀಮ್ 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 ಗ್ಲೀಂ 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 ಭೀಮ್ ಅಂತ ಹೇಳ್ತಾನೆ ಇರ್ತಾನೆ. ಆಮೇಲೆ ಏನಾಯಿತು ಅಂದರೆ, ನಾನು ಅವನ ತಲೆ ಮೇಲೆ ಇಟ್ಟೆ ಕತ್ತಿನ, ಏನು ಆಗಬಾರ್ದು ಅಂತ. ಆಮೇಲೆ ಅವನು ಎಂಥ ಕೆಲಸ ಮಾಡ್ದ ಅಂದರೆ, ಮತ್ತೆ ನನಗೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವನು ಕತ್ತಿ ಎತ್ತಿದ ತಕ್ಷಣ ತಲೆ ಮೇಲೆ ಇದ್ದ. ಆಮೇಲೆ ತಕ್ಷಣ ನಾನು ಅವನಿಂದ ಕತ್ತಿನ ಕಿತ್ಕೊಂಡೆ. ಆಮೇಲೆ ಮತ್ತೆ ಓಂ ಗ್ಲೀಂ ಗ್ಲೀಂ ಭೀಮ್ 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 ಗ್ಲೀಂ ಗ್ಲೀಂ ಭೀಮ್ ಭೀಮ್ ಅಂತ ಏನೋ ಅಂತವನೇ. ಇವನು ಏನು ಮಾಡಲಿ, ನನಗಂತೂ ಏನು ಮಾಡ್ತಾ ಹೋಗ್ತಿಲ್ಲ, ಇವನೊಬ್ಬ ಮಾಟ ಮಂತ್ರಿ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ತಕ್ಷಣ ಅವನ ತಲೆ ಮೇಲೆ ಕತ್ತಿ ಇಟ್ಬಿಟ್ಟೆ, ಏನೋ ಮಾಡಬಾರ್ದು ಅವನು ಅಂತ. ಆಮೇಲೆ ಅವನು ಯಪ್ಪ ಎಂಥ ಕೆಲಸ ಮಾಡ್ದ ಅಂದರೆ ನೋಡಿ ಗಾಯ್ಸ್, ಒಂದು ರಕ್ತ ಆಗಿರೋ ಆ್ಯಕ್ಸಿಡೆಂಟ್ ತಲೆ ಮೇಲೆ ಇಕ್ಕದ. ಏನಂದ ಗೊತ್ತಾ, ನೀನು ಚೂರಲ್ಲಿ ಆಡಿದ್ರೆ ನಿಂತಾರೆ ಸ್ಮಟಾಶ್ ಅಂತ ಹೇಳ್ಬಿಟ್ಟು ಎತ್ತದ. ಅದನ್ನು ನಾನು ಅವನಿಗಿಂತ ಬುದ್ಧಿವಂತ ಹೇಳಿರ್ತಾನೆ, ಅವ್ನ ಹೊಟ್ಟೆಗೆ ಚುಚ್ಚಿಬಿಟ್ಟೆ ಚಾಕುನ. ಆಮೇಲೆ ನನಗೇನಾಯ್ತೋ ಗೊತ್ತಿಲ್ಲ, ಚುಚ್ತಾನೆ ಇದೆ. ಆಮೇಲೆ ಮಿಸ್ಟೇಕ್ ತಲೆಗೆ ಚುಚ್ಚಿಬಿಟ್ಟೆ. ಆಮೇಲೆ ಅದು ಆ್ಯಕ್ಸ್ ನನ್ನ ಹತ್ರ ಬಂತು. ಆಮೇಲೆ ನನ್ನ ಹತ್ರ ಏನು ಪವರ್ ಬಂತು, ಮೇಲೆ ಆರ್ಬಿಟ್ಟು ಕೆಳಗಡೆ ಬರ್ತಾ ಇದ್ದೀನಿ. ಅವನಲ್ಲೇ ಸ್ಮಟಾಶ್ ಚುಚ್ಚಿಬಿಟ್ಟೆ ಒಳಗಡೆವರೆಗೂ. ಆಮೇಲೆ ಆ್ಯಕ್ಸಿಂದ ಎಳೆದುಬಿಟ್ಟೆ, ಅವನು ಪೂರ್ತಿ ರಕ್ತ. ಆಮೇಲೆ ನಾನು ಓಡೋದೆ. ಆಮೇಲೆ ಕತ್ತಿ ನನ್ನ ಮೇಲೆ ಆರಿಸ್ತಾ ಇದ್ದೆ. ಆಮೇಲೆ ನಾನು ಸೂಪರ್ ಮ್ಯಾನ್ ಥರ ಆರಕ್ಕೆ ಶುರು ಮಾಡಿಬಿಟ್ಟೆ, ಹೋಯ್ತಾನೆ ಇದ್ದೆ. ಅವನು ಯಪ್ಪ ಎಂತ ಅಂದರೆ ಒಂದು ವಿಚ್ಚೆ ಆಗ್ಬಿಟ್ಟ. ನಾನು ಅವನ್ನ ಸುಮ್ಮನೆ ಬಿದ್ದಲ್ಲ ಅಂತ ಹೇಳ್ತವನೆ. ನಾನು ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಆ್ಯಕ್ಸ್ನ ಮುಂದೆ ಇಕ್ಕಿದೆ. ಒಂದು ಬೆಂಕಿ ಮತ್ತು ಚಿಕ್ಕ ಸೈನಿಕರು ಬಂದ್ಬಿಟ್ರು. ಏನಾಯ್ತೋ ಗೊತ್ತಿಲ್ಲ, ಅವ್ನು ಬಂದು ನನ್ನ ತಲೆ ಹೊಡೆದ್ಬಿಟ್ಟು ಅಷ್ಟು ಹಿಡ್ಕೊಂಡು ಹಿಂದೆ ಹೋದೆ. ಆಮೇಲೆ ಅವನ ಹತ್ರ ಕತ್ತಿ ಇದ್ದೆ. ಅವನೇನು ಮಾಡ್ದ ಅಂತ ಲೇಸರ್ ಆಗ್ತವೆ, ನಾನು ಹೆಂಗೋ ಮಾಡಿ ಡಾಜ್ ಮಾಡಿಬಿಟ್ಟೆ. ಆಮೇಲೆ ಅವನೇನು ಮಾಡ್ದ, ಏನೋ ಒಂದು ಮಾಡಿ ಯಪ್ಪ ಒಂದು ಜಾಯಿಂಟ್ ಏನೋ ಕ್ರಿಯೇಟ್ ಮಾಡಿಬಿಟ್ಟ. ಆಮೇಲೆ ನಿನ್ನ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊಂಟೋದ. ನಾನು ಅಂದ್ಕೊಂಡೆ. ಆಮೇಲೆ ಅವನು ಏನು ಮಾಡಿದ್ನು, ನಾನು ಹಂಗೆ ಮಾಯ ಆಗೋದೆ. ಆದರೆ ಅವನೇನು ತಿಳ್ಕೊಂಡು ಅವ್ನು ಗೆದ್ದುಬಿಟ್ಟ ಅಂದ್ಕೊಂಡೆ. ಅದು ನನ್ನ ಹತ್ರ ಸೂಪರ್ ಪವರ್ ಇತ್ತು. ಮತ್ತೆ ಅವನನ್ನ ಮೇಲೆ ಹಾಕೊಂಡು ಎಸ್ಬಿಟ್ಟ. ಮತ್ತೆ ಸೂಪರ್ ಪವರಿಂದ ಒಂದು ಡೀಮನ್ ಆದ.
ಆಮೇಲೆ ಅವನ ಮೇಲೆ ಎಸ್ಬಿಟ್ಟು ಅವನು ಸ್ಮಟ ಹೋದ. ಈಗ ನಿಮಗೆ ನೆಕ್ಸ್ಟ್ ಪಾರ್ಟ್ ಬೇಕು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲನೂ ಮಾಡಿ. ನಿಮಗೆ ಮುಂದಿನ ಪಾರ್ಟ್ ಸಿಕ್ಬಿಡುತ್ತೆ.